ಆತ್ಮೀಯ ಸ್ನೇಹಿತರೆ, ನಾವು ಇವತ್ತೊಂದು ಕಠಿಣವಾದಂಥ ಒಂದು ಚಾರಣ ಕೈಗೊಂಡಿದ್ವಿ. ಅದು ತುಂಬ ಕಷ್ಟ. ಬರೀ ಮುಳ್ಳು ಪೊದೆ ಒಳಗೆ ತೂರ್ಕೊಂಡು ಹೋಗ್ಬೇಕು. ಮೈ ಕೈ ಎಲ್ಲ ರಕ್ತ ಆಗುತ್ತೆ, ಬಟ್ಟೆ ಎಲ್ಲ ಹರಿದೋಗುತ್ತೆ, ಅಷ್ಟು ಮುಳ್ಳು ಪೊದೆ. ನಮಗೆ ರೂಢಿ ಐತೆ, ಹೋಗ್ಬಿಡ್ತೀವಿ. ಆದರೆ ಬೆಂಗಳೂರು ಜನಕ್ಕೆ ಇದೆಲ್ಲ ಆಗಲ್ಲ, ಕಷ್ಟ. ಹೊಸ್ದಾಗಿ ಬಂದಿರ್ತಾರಲ್ಲ ಅವ್ರಿಗೆ ತುಂಬ ಕಷ್ಟ ಇದು. ನಮಸ್ತೆ ಎಲ್ರಿಗೂ. ಇವತ್ತು ಒಂದು ದಿವಸ ಬೇಸಿಗೆ ರಜಾ ಇರೋದ್ರಿಂದ ನಾವೆಲ್ಲ ರಜಕ್ಕೆ ಮನೆಗೆಲ್ಲ ಬಂದಿದ್ರು. ಸೊ ಪ್ಲಾನ್ ಮಾಡ್ಕೊಂಡ್ವಿ ಎಲ್ಲಾದರೂ ಹೋಗೋಣ ಅಂತ. ಅಚಾನಕ್ಕಾಗಿ ನಾಗು ಆರ್ಟ್ಸ್ ನಾಗರಾಜ್ ಅಣ್ಣವರು ನಮಗೆ ಸಿಕ್ಕರು. ಅವ್ರ ಹತ್ರ ಹಿಂಗೆ ಮಾತಾಡಿದಾಗ ನಾಳೆ ಟ್ರೆಕ್ಕಿಂಗ್ ಹೋಗೋಣ ಅಂತ ಹೇಳಿದರು. ಅವರು ಒಂದು ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ವಾತಾವರಣನೂ ಅದಕ್ಕೆ ತಕ್ಕಂಗೆ ನಮಗೆ ವೆದರ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಸ್ವಲ್ಪ ಬಿಸಿಲು, ಸ್ವಲ್ಪ ಗಾಳಿ, ತಣ್ಣನೆ ಗಾಳಿ, ತುಂಬ ಚೆನ್ನಾಗಿದೆ ವಾತಾವರಣ. ಅಂತ ಇದು ವಾತಾವರಣ ಬಿಟ್ಟು ಹೊರಗಕ್ಕೆ ಮನಸ್ಸಾಗ್ತಾ ಇಲ್ಲ. ಮಕ್ಕಳನ್ನಂತೂ ಹಿಡಿದು ಈಗ ವಿಡಿಯೋ ಮಾಡೋಕೆ ಹೇಳ್ಕೊಂಡು ಬಂದಿದ್ದಾಯಿತು. ಅಷ್ಟು ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ರು. ಮಕ್ಕಳ ಜೊತೆಗೆ ದೊಡ್ಡವರು ಇನ್ನೂ ಚಿಕ್ಕ ಮಕ್ಕಳ ಥರ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿದೆ. ಗುಡ್ಡ, ಬೆಟ್ಟ, ಮರ, ಗಿಡ, ಇಲ್ಲಿಂದ ನೋಡೋದಕ್ಕಂತೂ ಇಡೀ ಚಿತ್ರದುರ್ಗನೇ ಕಣ್ಮುಂದೆ ಬಂದಿರೋ ಥರ ಇದೆ. ಎಲ್ಲೆಲ್ಲೋ ಹೋಗ್ತೀವಿ ನಾವು ಟ್ರಿಪ್ಪು, ಟೂರು ಅಂತೇಳ್ಬಿಟ್ಟು ಎಷ್ಟೊಂದು ದುಡ್ಡು ಖರ್ಚು ಮಾಡಿಕೊಂಡು. ಇಂಥ ವಾತಾವರಣನ ಎಷ್ಟೋ ಜನ ನಮ್ಮ ಚಿತ್ರದುರ್ಗದವ್ರು ನೋಡೇ ಇರಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೈಸರ್ಗಿಕವಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಇವಾಗ ಸ್ವಲ್ಪ ಎಲ್ಲೋಯಿಶ್ ಆಗಿದೆ ಗಿಡ ಮರ. ನಾವು ಸಮ್ಮರಲ್ಲಿ ಬಂದಿರೋದ್ರಿಂದ ಮಳೆಗಾಲದಲ್ಲಿ ಬಂದ್ರಂತೂ ಇನ್ನೂ ಫುಲ್ ಗ್ರೀನರಿಯಾಗಿ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಅಣ್ಣ. ನಾಗೋಣ. ಥ್ಯಾಂಕ್ಸ್. ವೆರಿ ಗುಡ್. ಅರಿ ಈಗ ಇದೆ ಇದು ಚಿತ್ರ ಈ ಚಾರಣ ಅಂದರೆ ಸುಮ್ಮನೆ ಹುಡುಗಾಟದ ಮಾತಲ್ಲ. ಯಾಕಂದರೆ ಮುಳ್ಳು ಪೊದೆ ಒಳಗೆಲ್ಲ ತೂರ್ಕೊಂಡು ಇಷ್ಟು ಕಷ್ಟಪಟ್ಟು ಹೋಗ್ಬೇಕು. ಆದರೆ ಕೊನೆಗೆ ಒಂದು ವ್ಯೂ ಪಾಯಿಂಟ್ ಇದೆ. ಈ ಮುಳ್ಳೆಲ್ಲ ತೀರ್ಕೊಂಡು ಕುಂಟಿದ ಮೇಲೆ ಅದ್ಭುತವಾದಂಥ ವ್ಯೂ ಪಾಯಿಂಟು. ಎಷ್ಟು ಕಷ್ಟ ಅಂದರೆ ನೋಡಿರಿ, ಮೈ ಎಲ್ಲ ಮುಳ್ಳು, ಎಲ್ಲ ಬಟ್ಟೆ ಎಲ್ಲ ಹಿಡ್ಕೊಳುತ್ತೆ. ಅದರಲ್ಲಿ ಎಷ್ಟು ಕಷ್ಟಪಟ್ಟು ಮುಂದೆ ಹೋಗ್ಬೇಕು. ಒಂದು ಕಾಲದಲ್ಲಿ ಈ ಬಂಡೆ ಆದಿಮಾನವನ ನೆಲೆಯಾಗಿತ್ತು. ಯಾಕಂದರೆ ನಾವು ಇಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿದ್ವಿ. ಅವನ ಕಲ್ಲಿನ ಆಯುಧಗಳೆಲ್ಲ ಈ ಗುಹೆಯೊಳಗೆಲ್ಲ ಸಿಕ್ಕಿದ್ದಾವೆ. ಇದ್ರ ಬಂಡೆ ತುಂಬ ಹೆಜ್ಜೆನುಗಳು ಕಾಟ ಅಲ್ಲೋದ್ರೆ ಈಗ ಇಲ್ಲೆಲ್ಲ ಸಂಶೋಧನೆ ಮಾಡಿದ್ವಿ. ಆದಿಮಾನವ ವಾಸ ಮಾಡ್ತಿದ್ದಂಥ ಜಾಗ ಇದು. ಈ ಜಾಗಕ್ಕೆ ಹೋದರೆ ಮನೆಗೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಅಷ್ಟು ತಂಪಾದಂಥ ಗಾಳಿ, ಸುಂದರವಾದಂಥ ಪ್ರಕೃತಿ ಸೌಂದರ್ಯ ನೋಡ್ಕೊಂತ ಇಲ್ಲೇ ಇದ್ದು ಬಿಡೋದು. ಅಷ್ಟು ಸೊಗಸಾದಂಥ ಒಂದು ದೃಶ್ಯಾವಳಿ. ತುಂಬ ಚೆನ್ನಾಗಿದೆ ಇದು. ಈ ದಾರಿಗೆ ಹೋಗೋದಕ್ಕೆ ತುಂಬ ಕಠಿಣವಾದಂಥ ದಾರಿ ಇದು. ಇಲ್ಲಿ ಬರೋದು ಸಾಮಾನ್ಯ ಅಲ್ಲ. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡ್ಬೋದು, ಎಷ್ಟು ಸೊಗಸಾಗಿ ಕಾಣುತ್ತೆ. ಅದ್ಭುತವಾದಂಥ ದೃಶ್ಯಾವಳಿ. ಮಳೆಗಾಲದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಇದು ಮೇ ತಿಂಗಳಾದ್ರಿಂದ ಒಂದು ಸ್ವಲ್ಪ ಹಸಿರು ಕಮ್ಮಿ. ಆ ಕೀಟಗಳ ಸೌಂಡ್ ನೋಡ್ಬೋದು, ಎಷ್ಟು ಜೋರಾಗಿದೆ ಅಂದರೆ ನಾವು ಮಾತಾಡೋದಕ್ಕಿಂತ ಅದು ಹೆಚ್ಚಾಗಿ ಕೂಗುತ್ತದು ಕೀಟ. ಅಷ್ಟು ಜೋರಾಗಿ ಸೌಂಡ್ ಮಾಡುತ್ತದು. ಇದು ಬರೀ ಕೇವಲ 4 ಗಂಟೆ ಚಾರಣ. ಇದು ತುಂಬ ಚಿಕ್ಕದಾದ್ರೂ ಭಾಳ ತುಂಬ ಚೆನ್ನಾಗಿದೆ. ಇದೇ ಥರ ಕಠಿಣವಾದಂಥ ಚಾರಣಗಳು ನಮ್ಮ ಚಿತ್ರದುರ್ಗದಲ್ಲಿ ಸಾಕಷ್ಟು ಕಡೆ ಇದ್ದಾವೆ. ಅವನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ತೀನಿ. ಇನ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಅವಾಗಂತೂ ಇನ್ನೂ ಸ್ವರ್ಗನೇ ನಮ್ಮ ದುರ್ಗ. ಅಷ್ಟು ಚೆನ್ನಾಗಿರುತ್ತೆ. ಅಂಥ ಅದ್ಭುತವಾದಂಥ ಸ್ಥಳಗಳನ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮ ಪ್ರೋತ್ಸಾಹ ಸಹಕಾರ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಧನ್ಯವಾದಗಳು. ಐ ಲವ್ ಯು ಚಿತ್ರದುರ್ಗ.